ಹಲೋ ಫ್ರೆಂಡ್ಸ್, ಹಾಗಿದ್ರೆ ನಾನು ಕೂಡ ಮಸ್ತ್ ಅದೀನಿ, ನೀವು ಕೂಡ ಮಸ್ತ್ ಅದ್ರಿ ಅಂತ ಅನ್ಕೋತೀನಿ. ನೋಡಿ, ಡ್ಯೂಟಿ ಮುಗಿಸಿ ಮನೆಗೆ ಬರ್ತಾಯಿದ್ದೆ. ಸೊ ಬೇಕ್ರಿಗೆ ಹೋಗಿದ್ದ ಹಾಗೆ ಪಾನಿಪುರಿ ಕಿಟ್ ತೊಗೋಬೇಕಂತ ಅನಿಸ್ತು. ಅದಕ್ಕೆ ಪಾನಿಪುರಿ ಕಿಟ್ ತಂದೀನಿ. ನೋಡಿ, ಪಾನಿಪುರಿ ಇದರಾಗೆಲ್ಲ ನಾಯ್ತಾ ಇರತೈತಿ, ಆಯ್ತಾ ಮಾಡಿ ತಿನ್ನೋದಿರ್ತೈತಿ, ಅದಕ್ಕೆಲ್ಲ ತಂದಿದ್ದೆ. ಇದರಲ್ಲಿ 4 ಪಾಕೆಟ್ಗಳು ಇರುತ್ತೆ ನೋಡಿ. ಎಲ್ಲ ಒಂದು ಚಟ್ನಿದಿರುತ್ತೆ, ಒಂದು ಹುಂಚಿಕಾಯಿ ಚಟ್ನಿದಿರುತ್ತೆ, ಒಂದು ಪಾನಿಪುರಿದು, ಒಂದು ಪೊಟ್ಯಾಟೋದಂತ ಹಿಂಗೆ 4 ಪಾಕೆಟ್ ಇರ್ತಾವೆ. ಇದರಲ್ಲಿ ನೋಡಿ ಎಲ್ಲಕ್ಕೂ ಟೋಟಲ್ ಅಂದ್ರೆ 50 ಪುರಿಗಳು ಇರ್ತವೆ. 50 ಪುರಿಗಳು ಇರ್ತವೆ ಕರಿವು. ಒಂದು ಇದು ನೋಡಿ ಚಟ್ನಿದು ಇರುತ್ತೆ, ಅಂದರೆ ಹುಂಚಿಕಾಯಿ ಚಟ್ನಿ ಇದೆ ಇದರಲ್ಲಿ. ಇದು ಪೊಟ್ಯಾಟೋ ಇದೆ, ಪೊಟ್ಯಾಟೋ ಮಸಾಲ ಮಾಡೋದಿದೆ. ಹಾಗೆ ನೋಡಿ, ಇಲ್ಲಿ ಟೋಟಲ್ ಇವು 4 ಪ್ಯಾಕೆಟ್ಗಳು ನಿಮ್ಗೆ ಕಾಣಿಸ್ತದೆ. ಅಷ್ಟರಲ್ಲಿ ನಾನು ಉಳ್ಳಾಗಡ್ಡೆಯನ್ನು ತೊಗೊಂಡು ಹೋಳಕ್ಕೆ ನೋಡಿ ಉಳ್ಳಾಗಡ್ಡೆ ಕಟ್ ಮಾಡ್ಬೇಕಂತ ಅಷ್ಟರಲ್ಲಿ ನೋಡಿ, ಇದ್ರಲ್ಲಿ ಹವೇಜ ಮೆಣಸಿಕಾಯಿ ಇವನ್ನೆಲ್ಲ ಹಾಕ್ಕೊಂಡು ಕುಟ್ತಾ ಇದ್ದೀನಿ. ಸಣ್ಣಗೆ ಮಾಡಬೇಕು ಇದು. ಪೊಟ್ಯಾಟೊ ಇದ್ರಾಗ ಹಾಕ್ಲಕ್ಕ, ಚಟ್ನಿ ಇದ್ರಾಗ ಹಾಕ್ಲಕ್ಕ, ಭಾಜಿದ್ರಾಗ ಹಾಕ್ಲಕ್ಕ. ಅಷ್ಟರಲ್ಲಿ ನೋಡಿ ಪಾನಿಪುರಿ ಹುರಿಬೇಕಂತ ಅಂದ್ಕೊಂಡೆ. ಕಾಯ್ದೈತೆ ಇಲ್ಲಿ ನೋಡಿದೆ, ಹಾಕಿದೆ ನೋಡಿ, ಅಂದರೂ ಬರ್ತಾಯಿದೆ. ಬಾಳೆ ಹಾಕಿದ್ದೀನೇನೋ ಅಂತ ನನಗೆ ಅನಿಸುತ್ತೆ. ಅದಕ್ಕೆಲ್ಲ ನೋಡಿ ಲಟ್ಟು ಒಬ್ಬರು ಆಗ್ಲತ್ತ ನೋಡ್ರಿ. ಇವು ಪೂರಾಡಿಸ್ತಾವ್ರು ನನಗೆ ಅನಿಸ್ತೈತಿ. ಯಾಕಂದ್ರೆ ನಾವು ಹೊರಗೆ ತಿನ್ಬೇಕಾದ್ರೆ 30-40 ರೂಪಾಯಿ 4 ಒಟ್ಟು ಕೊಡ್ತಾರೆ. ಅದಕ್ಕೆಲ್ಲ ಮನ್ಯಾಗ ತಂದು ತಿನ್ನೋದೆ ಅಂತ ನನಗೆ ಹತ್ರ ಚಲೋ ಅನಿಸ್ತೈತಿ. ಅಂದ್ರೆ ಮನೆ ಮಂದಿ ಎಲ್ಲ ತಿಂತಾರೆ. ಇದ್ರೊಳಗೆ 75 ರೂಪಾಯಿ ಇದೇನು ಭಾಳ ರೇಟ್ ಇಲ್ಲ. ಅದಕ್ಕೆಲ್ಲ ನೀವು ತಂದು ಹಿಂಗೆ ತಿನ್ನಿರಿ, ಮಾಡ್ಕೊಂಡು ತಿನ್ನಿರಿ ಅಂತ ನಾ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ರೌಂಡ್ ಧಮ್ ಧಮ್ನೂ ಅದಾವೆ ನೋಡಿ. 50 ಇರ್ತಾವೆ ಎಲ್ಲ ಕೊಡಿ. ಇದರಲ್ಲಿ 2-3 ಬಾಲ ಅಷ್ಟರಲ್ಲಿ ನೋಡಿ ಬಟಾಟೊ ಭಾಜಿ ಮಾಡಿಬಿಟ್ಟೆ. ಇದು ಪಾತಳ ಭಾಜಿ ಆಗಿದೆ. ಅಷ್ಟರಲ್ಲಿ ಸೇವು ಸ್ವಲ್ಪ ತೊಗೊಂಡೆ ನೋಡಿ. ಸೇವು ಅದ್ರಾಗ ಹಾಕೊಂಡು ತಿನ್ಲಾಕತ್ತಂದು ನೋಡಿ. ಎಲ್ಲ ಪಾನಿಪುರಿ ಕರೆದು ಸೈಡಿಗೆ ತೊಗೊಂಡ್ಬಿಟ್ಟೆ. ಎಲ್ಲ ಸೂಪರಾಗಿ ಬಂದಿದೆ. 1-2-3 ಬಾಲ್ ಬಂದು ಬಟ್ ಎಕ್ಸ್ಟ್ರಾ ಇದ್ದವು. 53 ಅದಾವೆ ಟೋಟಲ್. ಹುಂಚಿಕಾಯಿ ಚಟ್ನಿ ನೋಡಿ, ಇದು ಪುದೀನ ಚಟ್ನಿ ನೋಡಿ. ನಾವೆಲ್ಲರೂ ಕೂಡಿ ತಿನ್ಲಾತಿದ್ದೇವೆ ಹುಡುಗಿಯರು. ಎಲ್ಲರೂ ಅಲ್ಲತ್ತಿರು ಚಲೋ ಆಗ್ಯಾವ ತಂದು ಅಲ್ಲತ್ತಿರು ಎಲ್ಲರೂ ಮಸ್ತ್. ನನಗೂ ತುಂಬಾ ಅಂದರೆ ಇಷ್ಟ ಆಯಿತು. ಹೀಗೆ ತಿನ್ನಬೇಕಂತ ನಾನು ತಗೋತೀನಿ. ಇನ್ನು ಮುಂದೆ ಹಾಗೆ 1 ತಿಂಗಳಾಗಲಿ 15 ದಿವಸಗಾರೆ ನಾನು ಇನ್ನೂ ಟ್ರೈ ಮಾಡ್ತೀನಿ. ನಿಜವಾಗಲೂ ಮಸ್ತ್ ಆಗಿವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೋಗ್ತಾ ನನ್ನ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.